ಆಪರೇಷನ್ಗಳ ವಿರುದ್ಧ ದಸರಾ ಉದ್ಘಾಟಕರು ಕಿಡಿಕಾರಿದ್ದಾರೆ. ದಸರಾ ಉದ್ಘಾಟಕರ ಭಾಷಣದಲ್ಲಿ ರಾಜಕೀಯ ಮಾತು, ಬಹುಭಾಗ್ಯಗಳ ಬ್ರಹ್ಮ ಅಂತ ಸಿಎಂಗೆ ಹಂಪ ನಾಗರಾಜ್ ಬಹುಪರಾಕ್ ಹೇಳಿದ್ದಾರೆ. ದಸರಾ ಉದ್ಘಾಟನೆಯನ್ನ ಮಾಡಿದ್ದು ಇವತ್ತು ಸಾಹಿತಿಗಳ ಆಗಿರುವಂತಹ ಹಂಪ ನಾಗರಾಜ್ಜಿಯವರು. ಆ ಸಂದರ್ಭದಲ್ಲಿ ಉದ್ಘಾಟಕರ ಮಾತಿನ ವೇಳೆ ಅವರು ರಾಜಕೀಯದ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಬಹುಭಾಗ್ಯಗಳ ಬ್ರಹ್ಮ ಅಂತ ಹೇಳಿ ಸಿಎಂಗೆ ಬಹುಪರಾಕ್ ಅನ್ನ ಘೋಷಿಸಿದ್ದಾರೆ. ಪರೋಕ್ಷವಾಗಿ ಮೂಡ ವಾಗ್ವಾದದ ಬಗ್ಗೆನೂ ಪ್ರಸ್ತಾಪ ಮಾಡಿದ್ದಾರೆ. ದಿನನಿತ್ಯ ಮಾಧ್ಯಮದ ವರದಿಗಳಲ್ಲಿ ಬರೀ ವಾಗ್ವಾದ, ಆರೋಪ ಪ್ರತ್ಯಾರೋಪಗಳೇ ಬರ್ತಾ ಇದೆ. ರಾಜಕೀಯ ವಾಗ್ವಾದಗಳು ಕಡಿಮೆಯಾಗಲಿ ಅಂತ ಹಂಪನ ಹೇಳಿದ್ದಾರೆ. ಜೊತೆಗೆ ಸರ್ಕಾರಗಳನ್ನ ಬೀಳಿಸಬೇಡಿ ಅಂತಾನು ವಿಪಕ್ಷಗಳಿಗೆ ಹಂಪನ ಕಿವಿ ಮಾತನ್ನ ಹೇಳಿದ್ದಾರೆ. ಚುನಾಯಿತ ಸರ್ಕಾರಗಳನ್ನ ಉಳಿಸುವ ಚಿಂತನೆ ಆಗಬೇಕು, ಕೆಡವುವುದು ಸುಲಭ, ಕಟ್ಟುವುದು ಕಷ್ಟ ಅಂತ ಹಂಪ ನಾಗರಾಜಯ್ಯ ತಮ್ಮ ಉದ್ಘಾಟನಾ ಭಾಷಣದಲ್ಲಿ ಹೇಳಿದ್ದು, ಯಾವ ಪಕ್ಷವೂ ಅಧಿಕಾರದಲ್ಲಿ ಶಾಶ್ವತವಾಗಿ ಇರೋದಕ್ಕೆ ಸಾಧ್ಯವಿಲ್ಲ. ಸೋತ ಪಕ್ಷವು ಮತ್ತೆ ಅಧಿಕಾರಕ್ಕೆ ಬರಲು 5 ವರ್ಷ ಅವಕಾಶ ಇದೆ. ಜನಮನವನ್ನ ತಮ್ಮ ಪರವಾಗಿ ಒಲಿಸಿಕೊಳ್ಳಲು 5 ವರ್ಷ ಸಜ್ಜಾಗಬಹುದು ಅನ್ನುವ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಹಂಪ ನಾಗರಾಜಯ್ಯ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಎಷ್ಟೇ ಅಡ್ಡಿ ಆತಂಕಗಳು ಎದುರಾಗುತ್ತಿದ್ದರೂ ಎದೆಗುಂದದೆ ಸಡ್ಡು ಹೊಡೆದು ಗಟ್ಟಿಯಾಗಿ ನಿಂತಿರುವುದನ್ನು ನೋಡಿದರೆ ಅವರು ಕೂಡ ಗರಡಿ ಮನೆಯಲ್ಲಿ ಸಾಮು ಮಾಡಿರಬೇಕು ಎಂಬ ಗುಮಾನಿ ನನಗಿದೆ. ಸರ್ಕಾರಗಳನ್ನು ಉರುಳಿಸುವ ದುರಾಲೋಚನೆ ಬರದಂತೆ ತಡೆದು ಚುನಾಯಿತ ಸರ್ಕಾರಗಳನ್ನು ಉಳಿಸುವ ಚಿಂತನೆಗಳನ್ನು ಲೋಕಾಂಬಿಕೆಯು ಮೂಡಿಸಲು ಎಂದು ಬೇಡುತ್ತೇನೆ. ಕೆಡವುವುದು ಸುಲಭ, ಕಟ್ಟುವುದು ಕಷ್ಟ. ಮೊದಲೇ ದೊಡ್ಡ ಹೊರೆಗಳಿಂದ ಬಳಲಿ ಬಸವಳಿದಿರುವ ಶ್ರೀಸಾಮಾನ್ಯರ ಹೆಗಲಿಗೆ ಮತ್ತೆ ಮತ್ತೆ ನಡೆಯುವ ಚುನಾವಣೆಗಳು ಇನ್ನಷ್ಟು ಭಾರ ಹೇರಿದರೆ ಕುಸಿಯುತ್ತಾನಷ್ಟೇ. ಯಾವ ಪಕ್ಷವೂ ಶಾಶ್ವತವಾಗಿ ಅಧಿಕಾರದಲ್ಲಿ ಇರುವುದು ಅಸಾಧ್ಯ. ಚಕ್ರಾರ ಪಂಕ್ತಿರಿವ ಗಚ್ಚತಿ ಭಾಗ್ಯ ಪಂಕ್ತಿ. ಸೋತ ಪಕ್ಷವು ಮತ್ತೆ ಅಧಿಕಾರಕ್ಕೆ ಬರಲು ಜನಮನವನ್ನು ತಮ್ಮ ಪರವಾಗಿ ಒಲಿಸಿಕೊಳ್ಳಲು 5 ವರ್ಷದಲ್ಲಿ ಸಜ್ಜಾಗಬಹುದು. ಸರ್ಕಾರವನ್ನು ಉರುಳಿಸುವ ದುರಾಲೋಚನೆ ಬರಬಾರದು. ತಾಯಿ ಚಾಮುಂಡೇಶ್ವರಿ ದೇವಿ ಇನ್ನು ಮುಂದೆ ಈ ಪದ್ಧತಿ ನಿಂತು ಸಮಾಜಮುಖಿ ಚಿಂತನೆಯನ್ನು ಒಳಗೊಂಡು ಸಮೃದ್ಧ ರಾಷ್ಟ್ರ ನಿರ್ಮಾಣಕ್ಕೆ ಹಮ್ಮಿಕೊಂಡಿರುವ ಯೋಚನೆಗಳನ್ನು ನಿರೂಪಿಸುವಂತೆ ಸ್ಫೂರ್ತಿ ಕೊಡಬೇಕೆಂದು ಪ್ರಾರ್ಥಿಸುತ್ತೇನೆ. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಚಿದಾನಂದ ಪಟೇಲ್, ಈಗಾಗಲೇ ದಸರಾ ಉದ್ಘಾಟನೆಯ ಸಂದರ್ಭದಲ್ಲಿ ರಾಜಕೀಯ ಮಾತು, ಮೂಡ ವಿಚಾರ, ಜೊತೆಗೆ ಸಿಎಂ ಆಗಿರ್ಬೋದು, ಸರ್ಕಾರವನ್ನ ಒಂದು ರೀತಿಯಲ್ಲಿ ಉಳಿಸುವಂತಹ ಪ್ರಯತ್ನಗಳು, ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡೋದು ಯಾಕೆ ಅನ್ನುವಂತಹ ಪ್ರಶ್ನೆಗಳು ಎಲ್ಲವೂ ಕೂಡ ಬಂದು ಹೋಗಿದೆ. ದಸರಾ ಉದ್ಘಾಟನೆ ರಾಜಕೀಯ ಉದ್ಘಾಟನೆ ಆಗಿ ಪರಿವರ್ತನೆ ಆಗಿತ್ತಾ? GT ದೇವೇಗೌಡರ ಮಾತಾಗಿರ್ಬೋದು, ಉದ್ಘಾಟಕರ ಮಾತು, ಇವೆಲ್ಲವನ್ನ ನೋಡಿದಾಗ ಇವತ್ತಿನ ಈ ಒಂದು ಕಾರ್ಯಕ್ರಮದ ಬಗ್ಗೆ ಏನು ಹೇಳೋದಕ್ಕೆ ಬಯಸ್ತೀರಿ? ನವಿತಾ ಜನ್, ಇವತ್ತಿನ ಪ್ರಮುಖ ಬೆಳವಣಿಗೆ ಅಂತ ಹೇಳಿದ್ರೆ ಜಾತ್ಯತೀತ ಜನತಾದಳದ ಮನೆ ಇದೀಗ ಒಡೆದ ಮನೆ ಆಗಿ ಪರಿಣಮಿಸಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕಂತ ಹೇಳಿದ್ರೆ ಇವತ್ತು GT ದೇವೇಗೌಡರು ಬಹಿರಂಗವಾಗಿ ಅಸಮಾಧಾನವನ್ನು ಹೊರಹಾಕುವ ಮುಖಾಂತರ FIR ಆದಂತವರು ಎಲ್ಲರೂ ರಾಜೀನಾಮೆ ಕೊಡುವ ಮುಖಾಂತರ ಪರೋಕ್ಷವಾಗಿ HD ಕುಮಾರಸ್ವಾಮಿ ಅವರ ರಾಜೀನಾಮೆಯನ್ನು ಕೇಳುವ ಮುಖಾಂತರ ಆ ಮುಖಾಂತರ ಕೇಂದ್ರ ಸರ್ಕಾರದ ಅನುದಾನ ತಂದು ಅಭಿವೃದ್ಧಿಯನ್ನು ಮಾಡಿ ಒಂದು ಏನು ಆಡಳಿತ ಸರ್ಕಾರನ ಕೆಳಗಿಳಿಸುವ ಪ್ರಯತ್ನವನ್ನು ಬಿಟ್ಬಿಟ್ಟು ದಿನಕ್ಕೆ 3 ಬಾರಿ ಪತ್ರಿಕಾಗೋಷ್ಠಿಯನ್ನು ಕರೆದು ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿಯನ್ನು ಮಾಡಬೇಡಿ ಅಂತೇಳಿ ನೇರವಾಗಿ ಬಹಿರಂಗವಾಗಿ HD ಕುಮಾರಸ್ವಾಮಿಗೆ ಹೇಳುವ ಮುಖಾಂತರ ಜಾತ್ಯತೀತ ಜನತಾದಳದಲ್ಲಿ ಎಲ್ಲವೂ ಸರಿ ಇಲ್ಲ. ಆ ಮುಖಾಂತರ ಇವತ್ತಿನಿಂದ GT ದೇವೇಗೌಡ ಬಣ ಮತ್ತು HD ಕುಮಾರಸ್ವಾಮಿ ಬಣ ಅಂತೇಳಿ ಸೃಷ್ಟಿಯಾಗೋದು ಬಹುತೇಕ ಖಚಿತ ಆಗಿರತಕ್ಕಂಥದ್ದು. ಇದಕ್ಕೂ ಮುಂಚಿತವಾಗಿ ನಾವು ಒಂದಷ್ಟು ವಿಶ್ಲೇಷಣೆ ಮಾಡ್ತಾ ಹೋದ್ರೆ KR-ಪೇಟೆಯಲ್ಲಿ ಬಹಿರಂಗ ಕಾರ್ಯಕ್ರಮದಲ್ಲಿ ಮಾಜಿ ಮುಖ್ಯಮಂತ್ರಿ ಮತ್ತು ಹಾಲಿ ಸದ್ಯ ಈಗ ಕೇಂದ್ರ ಸಚಿವರಾಗಿರ್ತಕ್ಕಂಥ HD ಕುಮಾರಸ್ವಾಮಿ ಅವರು JDS-ನ ಶಾಸಕಾಂಗ ನಾಯಕರಾಗಿ GT ದೇವೇಗೌಡರನ್ನು ನಾವು ಮಾಡ್ತೀವಿ, ಅವರು ಹಿರಿಯರಿದ್ದಾರೆ ಮತ್ತು ಎಲ್ಲಾ ನಾಯಕರನ್ನು ಸಂಭಾಳಿಸಿಕೊಂಡು ಹೋಗ್ತಾರೆ ಎಂಬ ಮಾತನ್ನು ಹೇಳಿದ್ರು. ಅವರ ಪುತ್ರ ಯುವ ಜನತಾದಳದ ಅಧ್ಯಕ್ಷ ಆಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಕೂಡ ಇದೇ ಮಾತನ್ನು ಕೂಡ ಹೇಳಿದ್ರು. ಆದರೆ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಕುರುಬ ಸಮುದಾಯದ ಶಾಸಕರಾಗಿರ್ತಕ್ಕಂಥ ಚಿಕ್ಕನಾಯಕನಹಳ್ಳಿಯ ಸುರೇಶ್ ಬಾಬು ಅವರನ್ನ ನೇಮಕ ಮಾಡಿದ್ರೆ ಅವತ್ತಿನಿಂದ ಕೂಡ ಎಲ್ಲೊಂದು ಕಡೆ GT ದೇವೇಗೌಡರು ಇದು ನನಗೆ ಬಹಿರಂಗ ಅಸಮಾಧಾನ ಆಯಿತು ಮತ್ತು ಇದು ನನಗೆ ಬಹಿರಂಗ ಅವಮಾನ ಅಂತ ಆಯಿತು ಅಂತ ತಮ್ಮ ಆಪ್ತರ ಬಳಿ ನೋವನ್ನು ಹಂಚಿಕೊಂಡಿದ್ರು. ಅದಾದ ಬಳಿಕ ಅನೇಕ JDS-ನ ಕಾರ್ಯಕ್ರಮಗಳಲ್ಲಿ ಕೂಡ ಎಲ್ಲೊಂದು ಕಡೆ ಅಂತರವನ್ನು ಕಾಯ್ದುಕೊಂಡಿದ್ರು. ಆದರೆ ಇವತ್ತು ದಸರಾ ಉದ್ಘಾಟನೆ ಸಂದರ್ಭದಲ್ಲಿ ತಮ್ಮ ಅಸಮಾಧಾನವನ್ನ ಸ್ಫೋಟಿಸುವ ಮುಖಾಂತರ ಪರೋಕ್ಷವಾಗಿ ತಮ್ಮ ತವರು ನೆಲದ ನಾಯಕ ಸಿದ್ದರಾಮಯ್ಯರವರ ಬೆನ್ನಿಗೆ ನಿಲ್ಲುವ ಮುಖಾಂತರ JDS-ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋ ಮುಖಾಂತರ JDS-ನಲ್ಲಿ ಬಿರುಕು ಇದೆ
ಸಾಧ್ಯ ಅನ್ನೋದನ್ನ ಪರೋಕ್ಷವಾಗಿ ಎತ್ತಿ ತೋರಿಸಿರ್ತಕ್ಕಂಥ ಆ ಮುಖಾಂತರ ತಮ್ಮ ಬಹಿರಂಗ ಅಸಮಾಧಾನ ವ್ಯಕ್ತಪಡಿಸುವ ಮುಖಾಂತರ ಎಲ್ಲೊಂದ್ ಕಡೆ ಇದು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಪರೋಕ್ಷವಾಗಿ ಮುಖಭಂಗ ಮಾಡುವಂಥದ್ದು ಮತ್ತು ಇಮ್ಯುಲೇಷನ್ ಮಾಡುವಂಥದ್ದು ಪ್ರಕ್ರಿಯೆ ಅಂತಲೇ ಹೇಳಲಾಗ್ತದೆ. ಈ ಎಲ್ಲದರ ನಡುವೆ ಎಲ್ಲೊಂದ್ ಕಡೆ ಮುಖ್ಯಮಂತ್ರಿಗಳ ಪರವಾಗಿ ಈಗಾಗಲೇ ಇವತ್ತು ವಿಶ್ವವಿಖ್ಯಾತ ದಸರಾವನ್ನು ಉದ್ಘಾಟನೆ ಮಾಡಿದಂತ ಸಾಹಿತಿಯಾಗಿರ್ತಕ್ಕಂಥ ಹಂಪಾ ನಾಗರಾಜ ಕೂಡ ಆಡಳಿತ ಸರ್ಕಾರವನ್ನು ಉರುಳಿಸಲಿಕ್ಕೆ ಹೋಗಬೇಡಿ, ಮ್ಯಾಂಡೇಟ್ ಇರ್ತಕ್ಕಂಥ ಸರ್ಕಾರವನ್ನು ಉರುಳಿಸಲಿಕ್ಕೆ ಹೋಗಬೇಡಿ, 5 ವರ್ಷ ಅವಕಾಶ ಕೊಡಿ ಅನ್ನೋ ಮುಖಾಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರವಾಗಿ ಕೂಡ ಬ್ಯಾಟಿಂಗ್ ಅನ್ನು ಮಾಡಿರ್ತಕ್ಕಂಥ ಆ ಮುಖಾಂತರ ಇವತ್ತು ಜೆಡಿಎಸ್ ನಲ್ಲಿ ಮತ್ತೊಂದು ರಾಜಕೀಯ ಬೆಳವಣಿಗೆ ಇದು ಕಾರಣ ಆಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ FIR ಆಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ರಾಜೀನಾಮೆ ಕೊಡ್ಲಿ, ಅಶೋಕ್ ಅವರು ಕೊಡ್ಲಿ, ಆ ನಂತರ ಸಿದ್ದರಾಮಯ್ಯ ಕೊಡ್ಲಿ ಅನ್ನೋ ಮುಖಾಂತರ ತಮ್ಮ ಚೆಂಡನ್ನ ಇದೀಗ HDK ಬುಡಕ್ಕೆ ಎಸ್ತಿರ್ತಕ್ಕಂಥ GT ದೇವೇಗೌಡರು ಇದೀಗ ಎಲ್ಲೊಂದ್ ಕಡೆ ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿರ್ತಕ್ಕಂಥದ್ದು ನೋಡಿದ್ರೆ ಎಲ್ಲೊಂದ್ ಕಡೆ ಇದು ಜೆಡಿಎಸ್ಗೆ ನುಂಗಲಾರದ ಬಿಸಿ ತುಪ್ಪವಾಗಿ ಇವತ್ತಿನಿಂದ ಪರಿಣಮಿಸುವ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು. ನವಿತಾ ಜೈನ್, ಏನೆಲ್ಲ ಪರಿಣಾಮಗಳು ಆಗಬಹುದು ಅಂತ ಅನ್ಸುತ್ತೆ ಪಟೇಲ್ರೆ? ಸದ್ಯ ಇವತ್ತು ಬಹಿರಂಗ ಹೇಳಿಕೆಯಿಂದ ಜೆಡಿಎಸ್ ನಲ್ಲಿ ಅಸಮಾಧಾನದ ಹೊಗೆ ಇತ್ತು, ಆದರೆ ಹೊಗೆ ಇದೀಗ ಬೆಂಕಿಯಾಗಿ ಪರಿಣಮಿಸಿರುವಂತದ್ದು. ಆ ಮುಖಾಂತರ ಜೆಡಿಎಸ್ ನಲ್ಲಿ ಎಚ್ ಡಿ ಕುಮಾರಸ್ವಾಮಿ ಮತ್ತು GT ದೇವೇಗೌಡ ಬಣವಾಗಿ ಪರಿವರ್ತನೆ ಆಗೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತದೆ. ಎಲ್ಲಾದ್ರೂ ರಾಜಕೀಯ ವಿಪ್ಲವಗಳು ನಡೆದ್ರೆ ಎಲ್ಲ ಒಂದ್ ಕಡೆ GT ದೇವೇಗೌಡರು ಕಾಂಗ್ರೆಸ್ಗೆ ಬಂದರೂ ಕೂಡ ಆಶ್ಚರ್ಯ ಇಲ್ಲ. ಯಾಕಂತ ಹೇಳಿದ್ರೆ ಹಳೆ ಮೈಸೂರು ಭಾಗದಲ್ಲಿ GT ದೇವೇಗೌಡರೇ ಸದ್ಯಕ್ಕೆ ಏನು ಜೆಡಿಎಸ್ ನ ಶಕ್ತಿ. ಯಾಕಂತ ಹೇಳಿದ್ರೆ 19 ಜನ ಶಾಸಕರಲ್ಲಿ 2 ಶಾಸಕರು GT ದೇವೇಗೌಡ ಮತ್ತು ಅವರ ಪುತ್ರ ಇರತಕ್ಕಂಥದ್ದು. ಹಾಗಾಗಿ ಒಂದು ವೇಳೆ GT ದೇವೇಗೌಡರು ಕುಟುಂಬ ಸಮೇತ ತಮ್ಮ ಪುತ್ರನ ಸಮೇತ ಜೆಡಿಎಸ್ಗೆ ಕೈ ಕೊಟ್ರೆ ಇದು ಅತಿ ದೊಡ್ಡ ಆಘಾತ ಅಂತ ಹೇಳೋದು ತಪ್ಪಾಗ್ಲಾರ್ದು. ಆದ್ರೆ ಎಲ್ಲ ಒಂದ್ ಕಡೆ GT ದೇವೇಗೌಡರು ಈ ಒಂದು ಅಸಮಾಧಾನವನ್ನ ತಣಿಸೋದು ಅಷ್ಟು ಸುಲಭದ ಮಾತಲ್ಲ ಎಂಬ ಮಾತು ಕೂಡ ಕೇಳಿ ಬರ್ತಿರ್ತಕ್ಕಂಥದ್ದು. ನವಿತಾ ಜೈನ್, ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.